ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಲ್ಲಾ ಕಂಟೆಸ್ಟೆಂಟ್ಗಳಲ್ಲಿ ನಟ ಶಿಶಿರ್ ನಿಜ ಜೀವನದಲ್ಲೂ ತುಂಬಾನೇ ಒಳ್ಳೆಯ ವ್ಯಕ್ತಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ನಲ್ಲೂ ಕೂಡ ಯಾವತ್ತೂ ಸಹ ತನ್ನ ವೈಯಕ್ತಿಕ ವಿಷಯಗಳಿಗೆ ಜಗಳ ಮಾಡದ ನಟ ಶಿಶಿರ್ ಈ ಸಲದ ಬಿಗ್ ಬಾಸ್ ನಲ್ಲಿ ತುಂಬಾನೇ ಅಂಡರ್ ರೇಟೆಡ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಈ ಸಲದ ಬಿಗ್ ಬಾಸ್ ನಲ್ಲಿ ನಟ ಶಿಶಿರ್ ಎಷ್ಟು ಜನರಿಗೆ ಇಷ್ಟವಾಗಿದ್ರು ಅಂದ್ರೆ, ಕೆಲವರಂತೂ ಶಿಶಿರ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಾಗ ಬಿಗ್ ಬಾಸ್ ಅನ್ನ ನೋಡೋದೇ ನಿಲ್ಲಿಸಿಬಿಟ್ಟಿದ್ದರು. ಇದೀಗ ನಟ ಶಿಶಿರ್ ತನ್ನ ಒಳ್ಳೆಯತನದಿಂದಲೇ ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎನ್ನುವ ಸುದ್ದಿಗಳು ಕೇಳಿ ಬರ್ತಿದೆ. ಅಷ್ಟಕ್ಕೂ ವೀಕ್ಷಕರೇ, ನಟ ಶಿಶಿರ್ಗೆ ಉಂಟಾದಂತಹ ಕಾನೂನು ಸಮಸ್ಯೆ ಏನು, ಇದಕ್ಕೆ ಕಾರಣ ಏನು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮುಂದಿನ ಸಲ ಕೂಡ ಬಿಗ್ ಬಾಸ್ ಅನ್ನ ನಟ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡ್ಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಈ ಸಲದ ಬಿಗ್ ಬಾಸ್ ನಲ್ಲಿ ಹನುಮಂತ ಇರ್ಲಿಲ್ಲ ಅಂದ್ರೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಿದ್ರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕೆಲ ಮೀಡಿಯಾಗಳು ನಮ್ಮ ಸಮಾಜದಲ್ಲಿ ಸೆಲೆಬ್ರಿಟಿಗಳು ಏನೇ ತಪ್ಪು ಮಾಡಿದ್ರು ಅದನ್ನ ದೊಡ್ಡದು ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಇಲ್ಲಿ ಕೂಡ ನಟ ಶಿಶಿರ್ಗೆ ಕೂಡ ಆಗಿದ್ದು ಇದೇನೆ. ತುಂಬಾ ದಿನಗಳಿಂದ ಲೈವ್ ಬಾರದ ನಟ ಶಿಶಿರ್ ನಿನ್ನೆ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಲೈವ್ ಬರುವ ಪ್ರಯತ್ನವನ್ನ ಮಾಡಿದ್ರು. ಈ ಒಂದು ಸಮಯದಲ್ಲಿ ನಟ ಶಿಶಿರ್ ತನ್ನ ಮೊಬೈಲ್ ಫೋನ್ ಅನ್ನ ಹಿಡ್ಕೊಂಡು ಕಾರ್ ಓಡಿಸುತ್ತಾ ಫ್ಯಾನ್ಸ್ ಗಳ ಜೊತೆ ಲೈವ್ ಮಾತಾಡುತ್ತಾ ವಿಡಿಯೋವನ್ನ ಮಾಡಿದ್ದರು. ಸಂಚಾರಿ ನಿಯಮದ ಪ್ರಕಾರ ಯಾರೇ ವ್ಯಕ್ತಿ ಕಾರ್ ಓಡಿಸುತ್ತಾ ತನ್ನ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡಬಾರ್ದು. ಈ ಒಂದು ಕಾರಣದಿಂದಲೇ ಕೆಲ ಮಾಧ್ಯಮಗಳು ನಟ ಶಿಶಿರ್ಗೆ ಇದರಿಂದ ಸಮಸ್ಯೆ ಉಂಟಾಗಬಹುದು ಅಂತ ನ್ಯೂಸ್ ಅನ್ನ ಮಾಡ್ತಿದ್ದು, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.